ಗುಂಡ 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 ಎದ್ದೇಳು ಗುಂಡ. ಹಲೋ ಶಶಿ. ಹೇಳು ವೇದ. ನೀನು ಹೇಳಿದಷ್ಟು ಮೆಡಿಸಿನ್ಸ್ ತಂದಿದ್ದೀನಿ ನಾನು. ನೀನು ಬರೋದು ಎಷ್ಟೊತ್ತಾಗುತ್ತೆ? ಸಾರಿ ವೇದ, ನನ್ನಿಂದ ಬರೋದಕ್ಕಾಗಲ್ಲ ಈಗ. ಶಶಿಗೆ ಏನು ಹೇಳ್ತಿದ್ಯಾ? 45 ಮಿನಿಟ್ಸಲ್ಲಿ ಬರ್ತೀನಿ ಅಂದ್ಯಲ್ಲ ನೀನು ನನಗೆ. ಹೌದು ಕಣೆ, ನಾನು ಇನ್ನೊಬ್ಬ ಸರ್ಜನ್ನ ಡೆಪ್ಯೂಟ್ ಮಾಡೋಣ ಅಂತ ಅವ್ರಿಗೆ ಕಾಲ್ ಮಾಡಿದ್ದೆ, ಆದರೆ ಅವ್ರು ಲಿಫ್ಟ್ ಮಾಡಲಿಲ್ಲ. ಸರಿ, ಅವ್ರ ಮನೆಗೆ ಹೋಗಿ ಅವ್ರನ್ನ ಕಳಿಸ್ಕೊಡೋಣ ಅಂತ ಹೋಗಿದ್ದೆ, ಆದರೆ ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಊರಿಗೆ ಹೋಗಿದಾರಂತೆ. ನೋಡು, ಮತ್ತೆ ನಾನು ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಕಣೆ. ನಾನು ಆಪರೇಷನ್ ಮಾಡ್ಬೇಕಾಗಿರೋದು ಗರ್ಭಿಣಿಗೆ, ಅದರಲ್ಲೂ ಟ್ವಿನ್ಸ್ ಬೇಬೀಸು. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಕಣೆ. ಹಾಸ್ಪಿಟಲ್ ಇಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ಶಶಿ, ಇಲ್ಲೂ ಕಂಡೀಷನ್ ಸೀರಿಯಸ್ ಆಗಿದೆ. ಉಸಿರಾಡೋದಕ್ಕೆ ಕಷ್ಟಪಡ್ತಿದ್ದಾರೆ ಕಣೆ ಅವರು. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ. ನಾನು ಹೋಗದೆ ಇದ್ರೆ 3 ಜೀವಗಳು ಅಪಾಯಕ್ಕೆ ಸಿಗಾಕೊಳುತ್ತೆ ಕಣೆ. ಅಳ್ಬೇಡ ವೇದ, ಒಂದ್ ಕೆಲ್ಸ ಮಾಡ್ತೀಯಾ? ಏನು? ನೀನೇ ಆಪರೇಷನ್ ಮಾಡ್ಬಿಡು. ಪಾರ್ಟ್ ಆಫ್ ದಿ MBA ಮೆಡಿಕಲ್ ಫೀಲ್ಡಲ್ಲಿ ನೀನ್ ಪ್ರಾಜೆಕ್ಟ್ ಮಾಡಿದ್ಯಾ ಅಲ್ವಾ? ಹೌದು. ಅದ್ರ ಸರ್ಜರಿ ಅಂದ್ರೆ ಭಯ ಪಡಬೇಡ ವೇದ, ಕಾಮ್ ಡೌನ್. ನಾನು ಹಾಸ್ಪಿಟಲ್ ರೀಚ್ ಆಗೋವರೆಗೂ ನಿನ್ ಜೊತೆ ವಿಡಿಯೋ ಕಾಲಲ್ಲಿ ಇರ್ತೀನಿ. ನೀನು ಮೆಡಿಕಲ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ನ ಒಂದು ಆರ್ಡ್ರಲ್ಲಿ ಜೋಡಿಸ್ಕೊಂಡು ನನಗೆ ಕಾಲ್ ಮಾಡು. ನಾನು ಏನೇನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ, ನೀನು ಫಾಲೋ ಮಾಡು ಸಾಕು. ಶಶಿ, ಇದೆಲ್ಲ ನನ್ನ ಕೈಲಿ ಆಗುತ್ತಾ ಶಶಿ? ಖಂಡಿತ ಆಗತ್ತೆ, ನಾನಿದ್ದೀನಲ್ಲ, ನಮಗೆ ಬೇರೆ ಆಪ್ಷನ್ ಇಲ್ಲ. ಸರಿ ಸರಿ ಆಯ್ತು. ನಾರ್ಮಲಿ ಈ ತರ ಸರ್ಜರಿನ ಪೇಷಂಟ್ಗೆ ಅನಸ್ತೇಶಿಯಾ ಕೊಟ್ಟು ಮಾಡ್ಬೇಕಾಗತ್ತೆ, ಬಟ್ ನಮ್ಗೀಗ ಆ ಫೆಸಿಲಿಟಿ ಇಲ್ಲ. ಲೋಕಲ್ ಅನಸ್ತೇಶಿಯಾನ ಗಾಯದ ಪಕ್ಕ ಕೊಟ್ರೆ ಆ ಜಾಗ ಮರಗಟ್ಟುತ್ತೆ. ಸುಮಾರು 1 ಗಂಟೆಗಳ ಕಾಲ ಆ ಪೇಷಂಟ್ಗೆ ಪೇನ್ ಗೊತ್ತಾಗಲ್ಲ. ಅದಕ್ಕೂ ಮುಂಚೆ ಆ ಗುಂಡೆಟ್ ಬಿದ್ದಿರೋ ಜಾಗನ ಸರಿಯಾಗಿ ಚೆಕ್ ಮಾಡು. ಎಕ್ಸಿಟ್ ವೂಂಡ್ ಏನಾದ್ರೂ ಇದೆಯಾ ಅಂತ. ಎಕ್ಸಿಟ್ ವೂಂಡ್ ಅಂದ್ರೆ ಬುಲೆಟ್ ಒಂದ್ ಕಡೆ ಎಂಟ್ರಿ ಕೊಟ್ಟು ಇನ್ನೊಂದ್ ಕಡೆಯಿಂದ ಹೊರಟೋಗಿದ್ರೆ ಆ ಜಾಗದಲ್ಲಿ ಒಂದು ಹೋಲ್ ಆಗಿರುತ್ತೆ, ಅದನ್ನ ಎಕ್ಸಿಟ್ ವೂಂಡ್ ಅಂತಾರೆ. ಈ ತರ ಏನಾದ್ರೂ ಆಗಿದ್ಯಾ ನೋಡು. ಇಲ್ಲ ಶಶಿ, ಎಕ್ಸಿಟ್ ಇಲ್ಲ, ಎಂಟ್ರಿ ಮಾತ್ರ. ಸರಿ, ಬುಲೆಟ್ ಪ್ಲೇಸ್ ನಲ್ಲಿದ್ಯಾ ಅಥವಾ ಬೋನ್ಗೆ ಏನಾದ್ರೂ ಸ್ಟ್ರಕ್ ಆಗಿದೆ ಅಂತ ಒಂದ್ಸಲ ಚೆಕ್ ಮಾಡು. ಸರಿ, ಒಂದ್ ಕೆಲ್ಸ ಮಾಡು. ಗುಂಡ,
ಫೆಂಟಾಸ್ಟಿಕ್, ಪರ್ಫೆಕ್ಟಾಗಿ ಆಪರೇಟ್ ಮಾಡಿದೆ. ಈಗ ಪಲ್ಸ್ ಆಕ್ಸಿಮೀಟರ್ನ ಅವ್ರ ಬೆರಳಿಗೆ ಹಾಕಿ ರೀಡಿಂಗ್ ಹೇಳು. ಆಕ್ಸಿಜನ್ ಲೆವೆಲ್ 87 ಇದೆ, ಪಲ್ಸ್ ಬಿಲೋ 50 ಇದೆ. ಹಾಗಾದ್ರೆ ಇನ್ನು ಕ್ರಿಟಿಕಲ್ ಆಗೇ ಇದ್ದಾರೆ. ವೇದ, ಅವ್ರು ಎಚ್ಚರವಾಗಿದ್ದಾರಾ ಅಥವಾ ನಿದ್ದೆ ಮಾಡ್ತಿದ್ದಾರಾ ನೋಡು. ಅರ್ಧಂಬರ್ಧ ಪ್ರಜ್ಞೆಯಲ್ಲಿದ್ದಾನೆ. ಹಾಗಾದ್ರೆ ಎಪ್ಸು, ಅವ್ರನ್ನ ನಿದ್ದೆ ಮಾಡೋಕ್ ಬಿಡ್ಬೇಡ. ಶಶಿ, ಏನು ಹೇಳ್ತಿದೆ ಶಶಿ? ಸ್ವಲ್ಪ ರೆಸ್ಟ್ ಮಾಡೋದು ಬೇಡವಾ? ಅಷ್ಟೊಂದು ರಕ್ತ ಹೋಗಿದೆ. ವೇದ, ಪರಿಸ್ಥಿತಿನ ಅರ್ಥ ಮಾಡ್ಕೊ. ಹಾಸ್ಪಿಟಲ್ನಲ್ಲಿದ್ದಿದ್ರೆ ಮಾನಿಟರಿಂಗ್ ಸಿಸ್ಟಮ್ ಇರುತ್ತೆ. ವೈಟಲ್ಸ್ನಲ್ಲಿ ಏನಾದರೂ ಏರುಪೇರಾದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಇಮ್ಮಿಡಿಯೇಟ್ ಆಗಿ ಅದಕ್ಕೆ ತಕ್ಕನಾಗೆ ನಾವು ಟ್ರೀಟ್ ಮಾಡ್ಬೋದು. ಆದ್ರೆ ಈಗ ಪೇಷಂಟ್ ಇರೋದು ಮನೆಯಲ್ಲಿ, ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಕೋಮಾಗ ಹೋಗ್ಬಿಡ್ತಾರೆ. ನೋಡು ವೇದ, ಅವ್ರನ್ನ ಇಡೀ ರಾತ್ರಿ ಎಚ್ಚರವಾಗಿಡ್ಬೇಕಾಗುತ್ತೆ. ಇಡೀ ರಾತ್ರಿ? ಹೌದು, ನೀನು ಬೆಳಿಗ್ಗೆವರೆಗೂ ಅವ್ರನ್ನ ಎಚ್ಚರವಾಗಿ ಇಟ್ಟಿರು. ನಾವು ಕೊಟ್ಟಿರೋ ಮೆಡಿಸನ್ ವರ್ಕ್ ಆಗಿ ಅವ್ರ ವೈಟಲ್ಸ್ ಎಲ್ಲ ನಾರ್ಮಲ್ ಆಗೋಗುತ್ತೆ. ಆಮೇಲೆ ಬೇಕಾದ್ರೆ ಚೆನ್ನಾಗಿ ನಿದ್ದೆ ಮಾಡಿ ರೆಸ್ಟ್ ಮಾಡ್ಲಿ. ಐ ಆಮ್ ರಿಪೀಟಿಂಗ್ ಒನ್ ಮೋರ್ ಟೈಮ್, ಇವತ್ತು ರಾತ್ರಿ ಪೂರ್ತಿ ಅವ್ರು ನಿದ್ದೆ ಮಾಡೋ ಹಾಗಿಲ್ಲ. ಆಸ್ಪತ್ರೆ ನಾನು ಆಮೇಲೆ ಕಾಲ್ ಮಾಡ್ತಿದ್ದೀರಾ? ಶಶಿ, ಬಾಯ್. ಗುಂಡ, ಗುಂಡ, ನಾನು ಮಾತಾಡ್ತಿರೋದು ಕೇಳಿಸ್ತಿದೆಯಾ ನಿಂಗೆ? ಗುಂಡ.